ವಿಧಾನಸೌಧಕ್ಕೂ ಕೂಡ ಕರ್ಸ್ಕೊಂಡಿದ್ರು ಅವ್ರನ್ನ. ರಾಜಣ್ಣ ಅವ್ರು ಕೋರ್ಟ್ಗೆ ಹೋಗಿದ್ರು ಅಂತ ಕಾಣಿಸಿದ ಸಂದರ್ಭದಲ್ಲಿ. ಅದೇ ಕೋರ್ಟ್ಗೆ ಹೋದ್ರು, ರೈತರೆಲ್ಲ ಕೋರ್ಟ್ ಹೋದ್ರು. ಕೋರ್ಟ್ ನಲ್ಲಿ ರೈತರಿಗೆ ವಿರುದ್ಧವಾಗಿ ಆಯ್ತು. ಇಲ್ಲ, ಇದು ಮಾಡ್ಲಿ, ನಿಮ್ಮ ನ್ಯಾಯಯುತವಾದಂತ ಬೇಡಿಕೆಯನ್ನ ನೀವು ಇಟ್ಟು ಬೇಡಿಕೆ ನೀವು ಈಡೇರಿಸ್ಬಿಡಿ, ಇದನ್ನ ಕೈ ಬಿಡೋಕೆ ಸಾಧ್ಯ ಇಲ್ಲ, ಇದು ಆಗ್ಬೇಕು ಅಂತಕ್ಕಂಥದ್ದನ್ನ ಕೋರ್ಟ್ ಕೂಡ, ಹೈಕೋರ್ಟ್ ಕೂಡ ಅವತ್ತು ತೀರ್ಪನ್ನ ಕೊಟ್ಟಿದ್ರು. ತದನಂತರ ಇದು ರೆಡ್ ಝೋನ್ ಆಯ್ತು. ಕುಮಾರಸ್ವಾಮಿ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದ್ರು. ಆವಾಗಲೂ ಕೂಡ ಭಾಗದ ಜನಗಳು ಅಹವಾಲನ್ನ ತಗೊಂಡೋಗಿ ಅವರು ಬೈರ್ಮಂಗ್ಲ ಕ್ರಾಸ್ ನಲ್ಲಿ ಬಂದಾಗ, ಮತ್ತೆ ಕಂಚಗಾರನಹಳ್ಳಿಲೆಲ್ಲ ರೈತರುಗಳೆಲ್ಲ ಸೇರಿ ಹಳ್ಳಾಳ್ ಚಂದ್ರ ಇರ್ಬೋದು, ಹೊಸೂರ್ ಇರ್ಬೋದು, ನಮ್ಮ ಬೈರ್ಮಂಗ್ಲ ಜನ ಇರ್ಬೋದು, ಕೆಂಪೈನಪಾಳ್ಯದವ್ರು ಇರ್ಬೋದು, ಕಂಚಗಾರನಹಳ್ಳಿ ಅವ್ರು ಇರ್ಬೋದು, ಎಲ್ರು ಕೂಡ ಆ ಒಂದು ಅಹವಾಲನ್ನ ಇಟ್ರು. ದಯಮಾಡಿ ಇದಕ್ಕೊಂದು ಏನಾದ್ರು ತೀರ್ಮಾನ ಮಾಡ್ಬೇಕು, ಇದನ್ನ ನಮ್ಗೆ ನೀವೇನ್ ಅಕ್ವೈರ್ ಮಾಡಿದ್ರೆ ಅದನ್ನ ಕೈ ಬಿಡ್ಬೇಕು ಅಂತ ಹೇಳಿ ಮನವಿಯನ್ನ ಇಟ್ಟಾಗ ಅವರು ಒಂದೇ ಮಾತು ಹೇಳಿದ್ರು, ಇಲ್ಲ, ಇದು ನನ್ನ ಕನಸಿನ ಯೋಜನೆ, ಇದನ್ನ ಮಾಡೇ ತೀರ್ತೀನಿ, ನಿಮ್ಗೆ ಸೂಕ್ತವಾದಂತ ಒಂದು ಪರಿಹಾರವನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವಾಗ ಹೇಳಿದ್ರು. ರೈತರುಗಳಿಗೆಲ್ಲ ಆ ಸಂದರ್ಭದಲ್ಲಿ ಸುಮ್ಮನಾದ್ರು. ಆ ಸಂದರ್ಭದಲ್ಲಿ ಅವ್ರು ಘೋಷಣೆಯನ್ನು ಮಾಡಿದ್ರು, ಏನು ಅಕ್ವೈರ್ ಆಗಿರ್ತಕ್ಕಂಥ ಲ್ಯಾಂಡ್ ಯಾರಾದ್ರೂ ಲ್ಯಾಂಡ್ ಶೇರಿಂಗ್ ಅವ್ರೆ. ಮೊನ್ನೆ ಅವ್ರದ್ದೊಂದು ಸಭೆ ಆಯ್ತು ಬೈರ್ಮಂಗಲದಲ್ಲಿ, ನಾನು ಟಿವಿಲಿ ನೋಡಿದೆ. ಅವ್ರು ಅಲ್ಲೇ ನೇರವಾಗಿ ಡೆಲ್ಲಿಯಿಂದ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ 40% ಜಾಗನ ಡೆವಲಪ್ಡ್ ಏರಿಯಾದಲ್ಲಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಅವತ್ತು. ನಾನು ರೈತರ ಪರ ತೀರ್ಮಾನ ಮಾಡಿದ್ದೆ ಅಂತ ಹೇಳಿಕೆಯನ್ನ ನಿಮ್ಮ ಆ ಟಿವಿಲಿ ನೋಡಿದೆ. ನಾನು ಟಿವಿಲಿ ನಿಮ್ಗೂ ನೋಡಿರ್ಬೋದು, ತಾವೆಲ್ಲ ಮಾಧ್ಯಮದವ್ರು ನೋಡಿರ್ಬೋದಲ್ಲ, ನೋಡಿದ್ರ ಅದು. ನಾನು 40% ಹೆಣ್ಮಕ್ಳಿಗೋಸ್ಕರ ನಾನು ಬಿಟ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ದೆ, ನಾನು ಮಾಡಿದ್ದೆ ಅದನ್ನ. ಈಗ ಅದೇ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ, ಇವ್ರೇನ್ ಮಾಡ್ತಾರೆ ನೋಡೋಣ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ರು. ಈಗ ನಾವೇನಾದ್ರೂ ಒಂದು ಸರ್ಕಾರ ತೀರ್ಮಾನ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಗೈಡ್ಲೈನ್ಸ್ ಕೂಡ ಇರ್ಬೇಕಲ್ಲ. ಗೈಡ್ಲೈನ್ಸ್ ಬಿಟ್ಟು ಕೂಡ ಮಾಡಕ್ ಆಗಲ್ಲ. ಗೈಡ್ಲೈನ್ಸ್ ಇರ್ಬೇಕು. ಯಾಕಂದ್ರೆ ನಾಳೆ ಕೋರ್ಟ್ ಹೋಗ್ತಾರೆ, ಕ್ವಶನ್ ಮಾಡ್ತಾರೆ. ನೆನೆನೂ ಕೂಡ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ಕೂಡ ಅವ್ರ ಮಾಧ್ಯಮದಲ್ಲಿ ಏನೇನೋ ಹೇಳಿರೋದನ್ನ ನೋಡಿದೆ. ಅವರು ಕೂಡ ಏನೇನೋ ಹೇಳಿದ್ದಾರೆ, ಅವರು ಕೂಡ ಮಾತಾಡಿದ್ದಾರೆ. ಅದನ್ನ ಆಮೇಲೆ ಉಲ್ಲೇಖ ಮಾಡ್ತೀನಿ, ನಾನು ಏನ್ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡ್ತೀನಿ. ಇವತ್ತು ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು ಅಂತ ಹೇಳಿ ಒಂದು ಅಂತ್ಯವನ್ನ ಆಡ್ಬೇಕು ಇದಕ್ಕೆ. ಆ ಭಾಗದ ಜನಗಳು, ರೈತರಿಗೆ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದು ಪ್ರತಿನಿತ್ಯ ಇದೊಂದು ಚರ್ಚೆ ಆಗ್ಬಿಟ್ಟೈತೆ. ಯಾರು ಹೋಗ್ಲಿ, ಇಲ್ಲ ಅಕ್ವೈರ್ ಮಾಡಿ ನಮ್ಗೆ ಒಳ್ಳೆ ಬೆಲೆ ಕೊಡಿ, ಇಲ್ಲ ಬಿಡಿ, ಅಕ್ವೈರ್ ಮಾಡಿ ಒಳ್ಳೆ ಬೆಲೆ ಕೊಡಿ, ಬಿಡಿ ಅಂತ ಇಲ್ಲಿ. ಯಾಕಂದ್ರೆ ಒಂದ್ಸರಿ ಇದು ರೆಡ್ ಝೋನ್ ಆಗಿ ಇದು ಕೋರ್ಟ್ ಅಲ್ಲೂ ಕೂಡ ಹೌದು ಇದನ್ನ ಟೌನ್ಶಿಪ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಆಗಿರೋದ್ರಿಂದ ಇದನ್ನ ಮಾಡ್ಬೇಕು ಅಂತ ಹೇಳಿ ಇವತ್ತಿನ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇಲ್ಲೊಂದು ಸುಂದರವಾದಂತ ನಗರವನ್ನ ನಿರ್ಮಾಣ ಮಾಡ್ಬೇಕು, ಒತ್ತಡ ಕಡಿಮೆ ಮಾಡ್ಬೇಕು, ಬೆಂಗಳೂರಲ್ಲಿ ಇರ್ತಕ್ಕಂಥ ಒತ್ತಡವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರ ಕನಸನ್ನ ಇವತ್ತು ಇವ್ರು ನೆನಸು ಮಾಡ್ತಾರೆ. ನಾವೆಲ್ಲ ಸೇರಿ ನೆನಸು ಮಾಡ್ತೇವೆ. ಕುಮಾರಸ್ವಾಮಿ ಅವರು ಏನು ಅವತ್ತು ಈ ಒತ್ತಡ ಕಡಿಮೆ ಮಾಡ್ಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿ ಟೌನ್ಶಿಪ್ ಮಾಡ್ಬೇಕು ಅಂತ ಅವ್ರೇನು ಆಸೆ ಇಟ್ಕೊಂಡಿದ್ರು, ಆ ಆಸೆನ ಇವತ್ತು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಇದಕ್ ಮುಂಚೆ ಕಳೆದ ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಒಂದು 2010 ಅಲ್ಲ, ಅದಕ್ಕೆ ಮುಂಚೆ 2019-20 1,000 ಎಕರೆ ಅಕ್ವೈರ್ ಮಾಡಿದ್ರು ಈ ಜಾಗದಲ್ಲಿ. ರೆಡ್ ಝೋನ್ ಅನ್ನ ಡ್ರಾಪ್ ಮಾಡಿ KIDB ಅವರು 1,000 ಎಕರೆ ಅಕ್ವೈರ್ ಮಾಡಿದ್ರು. ಅವಾಗ 2020 ಅವಾಗ ನಾನೇ ಬೇಡ, ಇದನ್ನ ದಯಮಾಡಿ ಬಿಡಿ, ಇಲ್ಲ ಅಂದ್ರೆ ಏನೋ ಒಂದು ಒಳ್ಳೆ ರೇಟ್ ಕೊಟ್ಟು ತೀರ್ಮಾನ ಮಾಡಿ ಅಂತ ಹೇಳಿ ನಾನೇ ಪ್ರೆಸ್ ಮೀಟ್ ಮಾಡಿದೆ. ಬೈರ್ಮಂಗ್ಲ ನಿಮ್ಮ ಯಾವ್ದು ಮಧುರಮ್ಮನ ದೇವಸ್ಥಾನ ಪ್ರೆಸ್ ಮೀಟ್ ಮಾಡಿದ. ನಮ್ಮ ನಾಯಕರಾದ ಲಿಂಗಪ್ಪನವರು ನಮ್ಮ ಜೊತೆ ಇದ್ರು, ಲಿಂಗಪ್ಪನವರು ಇದ್ರು, ಎಲ್ಲರೂ ಇದ್ರು. ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತ ಮುಖಂಡರಾದ ಪ್ರಕಾಶ್ ಅವರು ಕೂಡ ಇದ್ರು. ಅವತ್ತು ಇದನ್ನ ಏನಾರ ಒಂದು ಇತ್ಯರ್ಥ ಮಾಡ್ಬೇಕು ಅಂತ ಹೇಳಿ ಈಗ ಅವರು ಅವಾಗ ಸನ್ಮಾನ್ಯ ನಮ್ಮ ಮಾಜಿ ಶಾಸಕರ ಜೊತೆ ಇದ್ದಂತವ್ರು ಆವಾಗ ಬಂದು ನಮ್ಗೆಲ್ಲ ಮಾಹಿತಿ ಕೊಟ್ಟು ಹಿಂಗ ಆಗ್ತಾ ಇದೆ ಅಂತ ಹೇಳಿ ನಾವು ಹೋರಾಟ ಮಾಡ್ದೋ. ಏನ್ ರೇಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಾವು ಅವ್ರು ನಮ್ಮ ಸರ್ಕಾರದ ವತಿಯಿಂದ ನಿಗದಿ ಮಾಡಿರ್ಲಿಲ್ಲ. ಕಾನೂನಾತ್ಮಕವಾಗಿ 2013 ಅಕ್ವಿಷನ್ ಆಕ್ಟ್ ಪ್ರಕಾರ ಹೋದ್ರೆ ಇದು ಒಂದು 1.25 ಕೋಟಿ 1.5 ಕೋಟಿ ಮಟ್ಟಕ್ಕೆ ನಾವು ಕೊಡ್ತಕ್ಕಂಥ ವಾತಾವರಣ ಇತ್ತು ಅವತ್ತು. ನನ್ನ ಹತ್ರ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿದ್ರು. ನಾನಂದ್ರೆ ಆ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವೇನಾದ್ರೂ ಕೂಡ ಮಿನಿಮಮ್ 2 ಕೋಟಿ ಕೊಡೋದಾದ್ರೆ ನಾವ್ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಇಲ್ಲ ಅಂದ್ರೆ ನಾನು ಇದಕ್ಕೆ ಯಾವುದೇ ಪಾಲ್ದಾರನ ಆಗಲ್ಲ ಅಂತ ಅನೇಕ ಜನಕ್ಕೆ ಐತೆ. ಯಾಕೆ ಶಾಸಕರು ಮಾತಾಡ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ, ಶಾಸಕರು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು. ಈಗ ನಾನ್ ಬಂದು ಇವತ್ತು ವಾಯ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಸ್ಟಿಕರ್ ಆಗ್ಬೇಕು.
ನಾನು ಒಂದ್ಸರಿ ಬಂದು ಹೇಳಿದ್ಮೇಲೆ ನಾನು ಬೇರೆಯವ್ರ ತರ ಒಂದ್ ಭಾಷಣ ಮಾಡ್ಬಿಟ್ಟು ಹಿಂದ್ಗಡೆ ಒಂದ್ ಭಾಷಣ ಮಾಡೋದು ಹಿಂದ್ಗಡೆ ಒಂದ್ ಹೇಳೋದು ಅದ್ ನಾನ್ ಮಾಡಕ್ ಆಗಲ್ಲ. ನಾನು ಸಾಧಕ ಬಾಧಕ ಒಳಗಡೆ ಏನ್ ನಡೀತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿ ನಾನು ಮುಂದಕ್ಕೆ ಬರ್ಲಿಲ್ಲ. ನಾನು ಹಿಂದೆ ಏನೇನ್ ನಡೀತಾ ಇದೆ, ಯಾರು ಏನ್ ಮಾಡ್ತಾವ್ರೆ, ನಾನು ರೈತರ ಹೋರಾಟಗಾರರು ಸರಿ ಕರ್ಸಕ್ಕೆ ನಾನು ಪ್ರಯತ್ನ ಪಟ್ಟೆ. ಅವಾಗ ರೈತ ಹೋರಾಟಗಾರ ಹತ್ರ ಮಾತಾಡೋಣ ಅಂತ, ಅವಾಗ ಊರೂರಿಂದಾನೇ ನಾವು 5,000 ಜನ ಬರ್ತೀವಿ, 3,000 ಜನ ಬರ್ತೀವಿ ಅಂದಾಗ ಅದು ಸಭೆ ಆಗಲ್ಲಪ್ಪ, ಅದು ಕ್ಯಾನ್ಸಲ್ ಮಾಡ್ರಿ ಅಂತ ನಾನು ಹಿಂದೆ ಸಭೆಗೆ ಮಾಡಿದ್ದು ಉಂಟು, ಕ್ಯಾನ್ಸಲ್ ಮಾಡಿದ್ದು ಉಂಟು, ಮಾಡ್ಬೇಕು ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಬೋದು. ಆಮೇಲೆ ನಾನು ಎಲ್ಲಿ ನನ್ನ ಮನವಿಯನ್ನ ಯಾರ್ ತಾವ್ ಕೊಡ್ಬೇಕು, ಯಾರ್ ತಾವ್ನ ನಾವಲ್ಲಿ ಹೇಳ್ಬೇಕು, ಯಾವ ರೀತಿ ಅದನ್ನ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತಕ್ಕಂಥ ವಿಚಾರವಾಗಿ ಈ ದಿವಸ ನಾನು ಈ ವಿಚಾರವಾಗಿ ಹೊರಗಡೆ ಬಂದಿರಲಿಲ್ಲ. ಈಗ ಒಂದು ದರ ನಿಗದಿ ಆಗಿರ್ತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರಂಗೆ ಸುಮಾರು ಒಂದು 80% ರೈತರು ಖುಷಿಯಾಗಿದ್ದಾರೆ. ಒಳ್ಳೆ ದರ ಕೊಟ್ಟವರಪ್ಪ, ನಮ್ಗೆ ತೊಂದರೆ ಇಲ್ಲ ಅಂತ. ಇನ್ನೊಂದು 25-30% ಜನ ಮಾಮೂಲಿ ಅದಿದ್ದೇ ಇರ್ತದೆ ಸ್ವಾಭಾವಿಕವಾಗಿ, ಎಲ್ರಿಗೂ ಕೂಡ ಎಲ್ರೂ ಬೇಕೇ ಬೇಕು ಅಂತಕ್ಕಂಥವ್ರೆಲ್ಲ ಒಂದು 25-30% ಜನ ಬೇಡ ಅಂತಕ್ಕಂಥವ್ರು ಕೂಡ ಇದ್ದಾರೆ. ಅದರಿಂದ ಈಗ ನಾವು ಏನು ನಮ್ಮ ಊರನ್ನೇ ಖಾಲಿ ಮಾಡಿಸ್ಬಿಡ್ತಾರಂತೆ, ನಮ್ಮ ಊರನ್ನೇ ಒಕ್ಕಲಿಸ್ಬಿಡ್ತಾರಂತೆ, 70 ಲಕ್ಷ 80 ಲಕ್ಷದ ಮೇಲೆ ಕೊಡಲ್ವಂತೆ ಅಂತೇಳಿ ಚರ್ಚೆ ಕೂಡ ಆಯ್ತು. ಆವಾಗ ಪಾಪ ಅವ್ರ ಯಾರ್ಯಾರ ಚರ್ಚೆ ಮಾಡಿ ಈ ತರ ಸುಳ್ಳು ಸುದ್ದಿನ ಹಬ್ಸಿರಲ್ಲ, ಅವರೆಲ್ಲ ಇವತ್ತು ನಿರಾಶೆ ಆಗಿದೆ ಅವ್ರಿಗೆಲ್ಲ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಇವತ್ತು ನಾವು ಯಾವ ಊರು ಗ್ರಾಮಗಳನ್ನು ಕೂಡ ಒಕ್ಕಲಿಸಲ್ಲ. ಆ ಗ್ರಾಮಗಳನ್ನ ಏನ್ ಈ ಒಂದು ಸಿಟಿಯನ್ನ ಅಭಿವೃದ್ಧಿ ಪಡಿಸ್ತಾ ಇದೀವಲ್ಲ, ಅದೇ ಮಾದರಿಯಂತೆ ಅಲ್ಲೂ ಕೂಡ ಯುಜಿಡಿ ಮಾಡ್ತೀವಿ. ಕಾಂಕ್ರೀಟ್ ರಸ್ತೆಗಳು, ಒಳಗಡೆ ಚರಂಡಿ ಕಾಂಕ್ರೀಟ್ ರಸ್ತೆಗಳು ಮಾಡ್ತೀವಿ. ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತೀವಿ, ಚೆನ್ನಾಗಿ ದೇವಸ್ಥಾನ ಕಟ್ಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಲ್ಲೊಂದು ಮಿನಿ ಕ್ರೀಡಾಂಗಣನ ಕೂಡ ಮಾಡ್ಕೊಡ್ತೀವಿ. ಮಕ್ಕಳು ಹುಡುಗರುಗಳು ಆಟ ಆಡ್ಲಿಕ್ಕೆ, ಕ್ರಿಕೆಟ್ ಆಡ್ಲಿಕ್ಕೆ. ಇತ್ತೀಚಿನ ದಿವಸದಲ್ಲಿ ಕ್ರಿಕೆಟ್ ಮತ್ತೆ ವಾಲಿಬಾಲ್ ನಮ್ಮ ಹೆಚ್ಚು ಆಕರ್ಷಣೀಯವಾದಂತ, ನಮ್ಮ ಯುವಕರನ್ನ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ಕ್ರೀಡೆ. ಅದಕ್ಕೊಂದು ಮಿನಿ ಕ್ರೀಡಾಂಗಣ ಮಾಡ್ತೀವಿ, ಒಂದು ದೊಡ್ಡ ಕ್ರೀಡಾಂಗಣ ಆಗ್ತದೆ ಇದರಲ್ಲಿ. ಇಷ್ಟರಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ, ಒಂದು ದೊಡ್ಡ ಹಾಸ್ಪಿಟ್ಲು ಎಲ್ಲ ಆಗ್ತದೆ. ಅದಲ್ದೇನೆ ಇವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲಿ ಆ ಗ್ರಾಮಗಳಲ್ಲಿ, ಆ ಗ್ರಾಮ ಯಥಾವತ್ತಾಗಿ ಅದನ್ನ ಅಭಿವೃದ್ಧಿ ಪಡಿಸಿ, ಅಲ್ಲೇನೆ ಆ ಗ್ರಾಮದಲ್ಲೇ ಅವ್ರು ಇರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ದೇವಸ್ಥಾನ, ಒಂದು ಕನ್ವೆನ್ಷನ್ ಸೆಂಟರ್, ಮದುವೆ ಗಿದುವೆ ಮಾಡ್ಲಿಕ್ಕೆ, ಇನ್ನೊಂದು ಮಾಡ್ಲಿಕ್ಕೆ ಒಂದು ಕನ್ವೆನ್ಷನ್ ಸೆಂಟರ್ ಕೂಡ ಮಾಡ್ಕೊಡ್ತೀವಿ. ಇವೆಲ್ಲವನ್ನು ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲೆಲ್ಲ ನಾವು ಮಾಡ್ತೀವಲ್ಲ, ದೊಡ್ಡ ದೊಡ್ಡ ಗ್ರಾಮಗಳಿದಾವಲ್ಲ ಅಲ್ಲೆಲ್ಲ ಕೂಡ ಮಾಡ್ತೀವಿ. ಇದಲ್ದೇನೆ ಒಂದು ಒಳ್ಳೆ ದೊಡ್ಡ ಕ್ರೀಡಾಂಗಣ ಕೂಡ ಒಂದ್ ಕಡೆ ಸೆಂಟ್ರಲ್ ಅಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ ಕೂಡ ಆಗ್ತದೆ, ಒಂದು ದೊಡ್ಡ ಹಾಸ್ಪಿಟಲ್ ಕೂಡ ಆಗ್ತದೆ, ಒಂದು ಸ್ಕೂಲ್ ಕೂಡ ಆಗ್ತದೆ. ಒಂದು KPS ಮಾದರಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆ KPS ಶಾಲೆಯನ್ನು ಕೂಡ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಇದ್ರ ಸುತ್ತ, ಗ್ರಾಮಗಳ ಸುತ್ತ ಒಂದು ರಿಂಗ್ ರೋಡ್ ಕೂಡ ಮಾಡ್ತೀವಿ. ಆ ರಿಂಗ್ ರೋಡ್ ಮುಖಾಂತರ ಎಲ್ಲ ರೋಡ್ಗಳಿಗೂ ಕೂಡ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸನೂ ಕೂಡ ಈಗಾಗಲೇ ತಯಾರಾಗಿದೆ. ಇದಲ್ದೇನೆ ಬಹಳ ಅತ್ಯಂತ ಅದ್ಭುತವಾದಂತ ಒಂದು ನಕ್ಷೆಯನ್ನ ಕೂಡ ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ DK ಸುರೇಶ್ ಅವರು ಮತ್ತೆ ನಮ್ಮ ಅಧ್ಯಕ್ಷರ ಸೇರಿ ಒಂದು ನಕ್ಷೆ ಕೂಡ ಮಾಡಿದ್ದಾರೆ. ಎಲ್ಲಾ ಕಡೆಯಿಂದ ಇದಕ್ಕೆ ರಸ್ತೆ ಲಿಂಕ್ ಕೂಡ ಕೊಡ್ತೀವಿ. ಇದಕ್ಕೆ ಎಲ್ಲಿಂದ ನಮ್ಮ ಕನಕಪುರ ರೋಡಿಂದ ಒಂದು ಒಳ್ಳೆ 60 ಅಡಿ 250 ಮೀಟರ್ ಬಿಸ್ನೆಸ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಈ ಕಡೆಯಿಂದ ಮೈಸೂರು ರೋಡ್ ಇಂದ ಆ ಕಡೆ ನೈಸ್ ಇಂದ ಕನೆಕ್ಷನ್ ಕೊಡ್ಬೇಕು ಅಂತ ಹೇಳಿ, ಈ ಕಡೆಯಿಂದ STRR ಇಂದ ಕೊಡ್ಬೇಕು ಕನೆಕ್ಷನ್. ಕನಕಪುರ ಈಗ ಭಾಗ ಹೋಗ್ತಕ್ಕಂಥ STRR ಇಂದ ಕೂಡ ಇದಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬಹಳ ಉತ್ತಮವಾದಂತ ರೀತಿಯಲ್ಲಿ ಈ ಸಿಟಿಯನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿದೀವಿ. ನಾನು ಒಂದು ರೈತರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ. ನಾನು ಈ ಪರಿಹಾರದ ಮೊತ್ತ ನಾವ್ ಎಷ್ಟೇ ಕೊಟ್ಟರು ಪಾಪ ರೈತರಿಗೆ ಕಡಿಮೆನೆ. ಆದ್ರೆ ಅದಕ್ಕೊಂದು ಇತಿಮಿತಿ ಇದೆಯಲ್ಲ, ಕಾನೂನ ಚೌಕಟ್ಟಿನಲ್ಲೇ ತೀರ್ಮಾನ ಮಾಡ್ಬೇಕು. ಜಿಲ್ಲಾಧಿಕಾರಿಗಳು, ನಮ್ಮ ಕಮಿಷನರ್ ಎಲ್ಲ ವರ್ಕೌಟ್ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶಗಳನ್ನೆಲ್ಲ ತರಿಸಿ, ಎಲ್ಲೆಲ್ಲಿ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿ ವರ್ಕೌಟ್ ಮಾಡಿ ಅಂತಿಮವಾಗಿ ಒಂದು ಇದನ್ನ ಹೊರಡಿಸಿದ್ದಾರೆ, ರೇಟ್ ಅನ್ನ ಹೊರಡಿಸಿದ್ದಾರೆ. ಅಂದ್ರೆ ಇವು ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರಿಗೆ ಮಾತ್ರ, ಒಪ್ಪಿಗೆ ಕೊಡದೇ ಇರೋರು ಕೋರ್ಟ್ ಚಾಲೆಂಜ್ ಮಾಡ್ಬೋದು, ನಮ್ದೇನದ್ರಲ್ಲಿ ತಕರಾರಿಲ್ಲ. ಆದ್ರೆ ಒಪ್ಪಿಗೆ ಕೊಡ್ತಕ್ಕಂಥವ್ರಿಗೆ ಕೆಂಪೈನಪಾಳ್ಯ ಗ್ರಾಮದಲ್ಲಿ 2,07,00,000 ಪ್ರತಿ ಎಕರೆಗೂ ಕೊಡ್ತಕ್ಕಂಥ ತೀರ್ಮಾನ, ಗಂಜಕಾರನಹಳ್ಳಿನಲ್ಲಿ 2,07,00,000, ಮತ್ತೆ ಅರಳಾಳ್ ಸಂದ್ರ ಮತ್ತೆ ಹೊಸೂರಿನಲ್ಲಿ 2,14,00,000, 14,500,000 ಇವೆಲ್ಲ 0.5 ಇದೆ. ಬನಗಿರಿನಲ್ಲಿ 2,07,00,000, KG ಗೊಲ್ರಪಾಳ್ಯದಲ್ಲೂ ಕೂಡ 2,07,00,000 ಪ್ರತಿ ಎಕರೆಗೆ, ಮಂಡಲದಲ್ಲಿ 2,14,00,000, ಒಡೆಯರಹಳ್ಳಿನಲ್ಲಿ 2,14,00,000, ಬೈರಮಂಗಲದಲ್ಲಿ 2,42,00,000. ಇಷ್ಟು ಅದ್ರ ಜೊತೆನಲ್ಲಿ ಈ ರಸ್ತೆ ಮೇನ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಗಳಿಗೆ 10% ಅದಕ್ಕೆ ಸೇರಿಸಿ ಕೊಡ್ತಕ್ಕಂಥದನ್ನ ಮಾಡಿದ್ದಾರೆ. ಯಾರ್ಯಾರು ನಮ್ಗೆ ಬೇಕು ಅಂತ ಹೇಳಿ ಅನುಮತಿ ಪತ್ರ ಕೊಟ್ರೆ ಆಮೇಲೆ ಇನ್ನೊಂದು ಪ್ರಚಾರ ಮಾಡೋರೆ, ಇವ್ರ ಹತ್ರ ದುಡ್ಡೇ ಇಲ್ಲ, ದುಡ್ಡಿನಿಂದ ತರ್ತಾರೆ,
ದುಡ್ಡು ಇಲ್ಲಿಂದ ಬರ್ತದೆ. ಇವರು ಸುಮ್ಮನೆ ಮಾಡ್ಬಿಟ್ಟು ರೈತನ ಈ BMICP ನಲ್ಲಿ ಆ ಕೇಣಿಯವ್ರು ಮಾಡೋರಲ್ಲ ಆ ತರ ಮಾಡ್ಬಿಟ್ಟು ಜಾಗನ ದುಡ್ಡು ಕೊಡ್ದಂಗೆ ನಿಲ್ಸ್ಬಿಡ್ತಾರೆ ಅಂತ. ಇವತ್ತಿಂದ 3 ತಿಂಗಳೊಳಗಡೆ ಯಾರ್ಯಾರಿಗೆ ದುಡ್ಡು ಬೇಕು ಅಂತ ಅರ್ಜಿ ಕೊಡ್ತಾರೆ ಅವ್ರೆಲ್ರಿಗೂ ಕೂಡ ದುಡ್ಡು ಸೆಟ್ಲ್ಮೆಂಟ್ ಮಾಡಕ್ಕೆ ದುಡ್ಡು ರೆಡಿ ಇದೆ. ಇವತ್ತಿಂದ 3 ತಿಂಗಳೊಳಗಡೆ ನಿಮ್ಮ ದಾಖಲಾತಿಗಳಿಗಾಗ್ಲೇ ಆಲ್ಮೋಸ್ಟ್ ಎಲ್ಲ ದಾಖಲಾತಿಗಳು ಪರಿಶೀಲನೆ ಕೂಡ ಮುಗ್ದೋಗಿದೆ, ಪರಿಶೀಲನೆ ಕೂಡ ಆಗಿದೆ. ಆಗಿರೋದ್ರಿಂದ 3 ತಿಂಗಳಲ್ಲಿ ಯಾವ ರೈತರು ಬೇಕಾದ್ರೂ ದುಡ್ಡು ಬೇಕಾದ್ರೂ ದುಡ್ಡು ತಗೋಬಹುದು. ನಾನು ಒಂದು ಮನವಿ ಮಾಡ್ತೀನಿ, ಇದೊಂದು ಉತ್ತಮವಾದಂತಹ ಸಿಟಿ ಆಗೋ ದೃಷ್ಟಿಯಿಂದ ಯಾವ ರೈತರು ಕೂಡ ತಮ್ಮ ಜಮೀನುಗಳನ್ನ ಮಾರ್ಕೋಬೇಡಿ, ದುಡ್ಡು ತಗೋಬೇಡಿ. ಎಲ್ಲರೂ ಕೂಡ ಶೇರ್ ಬೇಸಿಸ್ ಹೋದ್ರೆ ಮುಂದೆ ಬೆಂಗಳೂರಿನಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ಬಾಡಿಗೆ ಬರ್ತಾ ಇದೆ ಅಂತ. ಕಾಮಾಕ್ಷಿ ಪಾಳ್ಯ ಇರ್ಬೋದು, ಇನ್ನೊಂದಿರ್ಬೋದು, ಅಕ್ಕಪಕ್ಕ ಅವರೆಲ್ಲ ಯಾವ ರೀತಿ ಬಾಡಿಗೆ ಬರ್ತಾ ಇದೆ ಅಂತ ಹೇಳಿ. ನಿಮ್ಗೆ ಮರ ಮಾಲ್ಕಿನಲ್ಲೂ ಕೂಡ ಒಳ್ಳೆ ದುಡ್ಡು ಬರ್ತದೆ. ಮರ